ಹೇಳು ಮೈ ಹಾರ್ಟ್. ಏನ್ ಬೇಬಿ ಇಷ್ಟು ಆಕ್ಟಿವ್ ಆಗಿದ್ಯಾ? ಆಫೀಸ್ಗೆ ಹೋಗಿ ಅರ್ಧ ಗಂಟೆ ಕೂಡ ಆಗಿಲ್ಲ, ಅಷ್ಟ್ ಬೇಗ ಫೋನ್ ಏನು? ಯಾಕೆ ಮಾಡ್ಬಾರ್ದಾ? ಮಾಡ್ಬೋದು, ಆದ್ರೂ ಕೂಡ ಈ ಅರ್ಧ ಗಂಟೆಲಿ ವಿಡಿಯೋ ಕಾಲ್ ಟೈಮ್ ಆಗೋಯ್ತಲ್ಲ, ಸ್ನಾನ ಕೂಡ ಆಗೋಯ್ತು. ಅಯ್ಯೋ ಮಿಸ್ ಆಗೋಯ್ತಲ್ಲ. ನೈಟ್ ಬೇಗ ಬಂದು ಲೈವ್ ಅಲ್ಲಿ ನೋಡ್ತೀನಿ. ನಾನು ಯಾಕೆ ಕಾಲ್ ಮಾಡ್ದೆ ಅಂದ್ರೆ ಮೈಸೂರಿಂದ ನನ್ನ ಫ್ರೆಂಡ್ ಗಿರಿಟಿ ಬರ್ತಿದ್ದಾನೆ. ನಂಗೆ ಜಾಬ್ ವಿಷಯದಲ್ಲಿ ತುಂಬಾ ಹೆಲ್ಪ್ ಮಾಡಿದಾನೆ. ಅವನಿಂದಾನೇ ನಂಗೆ ಈ ಕೆಲಸ ಸಿಕ್ಕಿದ್ದು. ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ. ಅವನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಓಕೆನಾ? ಓಕೆ ಮೈ ಹಾರ್ಟ್, ನಿಮಗೆ ಯಾವುದೇ ಬ್ಯಾಡ್ ನೇಮ್ ಬರ್ದಿರೋ ಹಾಗೆ ನಾನ್ ಟ್ರೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಹಾಯ್ ಕಣ್ರಿ, ನನ್ನ ಹೆಸರು ಗಿರಿಟಿ. ಹಾ, ಹರ್ಷ ಹೇಳಿದ್ದಾರೆ, ಬನ್ನಿ ಓಕೆ ರೀ. ಕೂತ್ಕೊಳ್ಳಿ. ಟೀ ಕುಡಿತೀರಾ? ಅದ್ರ ಅವಶ್ಯಕತೆ ಇಲ್ಲ ರೀ. ಸರಿ, ಟಿಫಿನ್ ರೆಡಿ ಮಾಡ್ತೀನಿ. ಫ್ರೆಶ್ ಆಗೋರಂತೆ ರೂಮ್ ತೋರಿಸ್ತೀನಿ, ಬನ್ನಿ. ಹಾ. ಟಿಫಿನ್ ರೆಡಿ, ಬನ್ನಿ. ಬರ್ತೀನಿ, 5 ಮಿನಿಟ್ಸ್. ನೋಡು, ನಿಮ್ ಟಿವಿಲಿ ಏನೂ ಬರ್ತಾ ಇಲ್ಲ. ನೀನ್ ಫೋನ್ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಮೈ ಹಾರ್ಟ್, ನಿಮ್ ಫ್ರೆಂಡಿಗೆ ಟಿಫಿನ್ ಬಡ್ಸಾಯ್ತು, ತುಂಬಾ ಚೆನ್ನಾಗಿದೆ ಅಂದ. ಲಂಚ್ಗೆ ಚಿಕನ್ ಮಾಡ್ತೀನಿ ಅಂತ ಹೇಳಿದೀನಿ, ಓಕೆ ಅಂತ ಕೂಡ ಹೇಳಿದಾನೆ. ನೀನ್ ಮಾಡಿರೋ ಚಿಕನ್ ತಿಂದ್ರೆ ಪರ್ಮನೆಂಟ್ ಆಗಿ ನಮ್ಮ ಮನೇಲಿ ಇರ್ತೀನಿ ಅಂತಾನೆ. ಸರಿ, ಇರ್ಲಿ ಬಿಡಿ. ಸರಿ, ಅವನಿಗೆ ಕಾಲ್ ಮಾಡ್ತೀನಿ, ಬಾಯ್. ಓಕೆ, ಬಾಯ್. ಹೇಳೋ ಹರ್ಷ. ಏನೋ ಟಿಫನ್ ಆಯ್ತಾ? ತಿಂದಿದ್ದಲ್ಲ ಕಣೋ, ನುಂಗಾಕ್ಬಿಟ್ಟೆ. ಚೆನ್ನಾಗಿತ್ತಾ? ನಿನ್ ವೈಫ್ ಏನ್ ಟೇಸ್ಟಿಯಾಗಿ ಮಾಡ್ತಾಳೋ. ಊಟದ ವಿಷಯದಲ್ಲಿ ನೀನ್ ಲಕ್ಕಿ ಕಣೋ. ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳ ಕಣ. ನಿನ್ಗೆ ಇಷ್ಟ ಆಗಿದ್ದನ್ ಕೇಳು, ಮಾಡ್ಕೊಡ್ತಾಳೆ. ಆಲ್ರೆಡಿ ಚಿಕನ್ ಸೆಲೆಕ್ಷನ್ ಮಾಡಿದೀನಿ ಕಣೋ, ತಿನ್ನಕ್ ವೇಟ್ ಮಾಡ್ತಾ ಇದೀನಿ ಅಷ್ಟೇ. ಓಹೋ, ಚೆನ್ನಾಗಿ ಸತ್ಕಾರ ಮಾಡ್ತಿದ್ದಾಳೆ. ನಾನು ಆಮೇಲೆ ಮಾಡ್ತೀನಿ, ಬಾಯ್. ಸರಿ ಕಣೋ. ಫುಡ್ ವಿಷಯದಲ್ಲ ಅಷ್ಟೇ ಅಲ್ಲ ಕಣೋ, ನೀನು ನಿನ್ ವೈಫ್ ಜೊತೆ ಬೆಡ್ ವಿಷಯದಲ್ಲೂ ತುಂಬಾ ಲಕ್ಕಿ ಕಣೋ. ಏನಾಯ್ತು? ಇಲ್ಲೇ ಹಾಕಿದ್ದೆ ಅಲ್ವಾ? ಸಡನ್ ಆಗಿ ಎಲ್ಲಿ ಹೋಯ್ತು? ಗಾಳಿಗೇನಾದ್ರೂ ಕೆಳಗ್ ಬಿದ್ದು ಹೋಯ್ತಾ ಏನ್ ಕತೆ? ಲಂಚ್ ರೆಡಿ, ಬನ್ನಿ. ಬರ್ತೀನಿ ಕಣ್ರಿ. ಹಲೋ ಜಮುನಾ, ಹೇಳು. ನಿನ್ ಕೈ ರುಚಿನ ನೋಡಿ ಅವ್ನ್ ನಮ್ಮನೇಲಿ ಪರ್ಮನೆಂಟ್ ಆಗಿ ಇರ್ತೀನಿ ಅಂತಿದ್ದಾನೆ, ಗೊತ್ತಾ? ಸರಿ, ನಿಮ್ಗಿಷ್ಟ ಆದ್ರೆ ಇರಕ್ ಹೇಳಿ. ಯಾಕಂಗ್ ಮಾತಾಡ್ತಾ ಇದೀಯಾ? ಮಾರ್ನಿಂಗ್ ನಾನು ವಾಶ್ ಮಾಡಿ ಹಾಕಿದ್ದಂತ ಇನ್ನರ್ಸ್ ಕಾಣಿಸ್ತಾ ಇಲ್ಲ ರೀ. ಎಲ್ಲಾ ಕಡೆ ಹುಡುಕ್ದ? ಹುಡುಕ್ದೆ, ಆದ್ರೆ ಕಾಣಿಸ್ತಿಲ್ಲ. ಸರಿ, ಎಲ್ಲೋ ಬಿದ್ದೋಗಿರುತ್ ಬಿಡು, ಹೊಸ ತಗೊಳ್ಳೋಣ, ಓಕೆನಾ? ಹೇಗ್ ಕಳ್ದೋಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆ. ಸುಮ್ನೆ ಯೋಚನೆ ಮಾಡ್ಬೇಡ ಕಣೆ. ಸರಿ ಬಿಡಿ, ನಾನು ಇನ್ನೊಂದ್ಸಲ ಚೆಕ್ ಮಾಡಿ ಕಾಲ್ ಮಾಡ್ತೀನಿ. ಸರಿ ಕಣೆ, ಓಕೆ, ಬಾಯ್. ಎಲ್ಲಿ ಹೋಗಿರ್ಬೋದದು? ನೀನೇನು ಫ್ರೆಶ್ ಆಗದೆ ಬಂದಿದ್ಯಾ? ಅದು ನಾನು ನೈಟ್ ಡ್ರೆಸ್ ಏನು ತಗೊಂಬಂದಿಲ್ಲ. ಅಣ್ಣಂದೇನಾದ್ರೂ ಇದ್ರೆ ಕೊಡ್ತೀರಾ ಏನೋ ಅಂತ. ಸರಿ, ಕೊಡ್ತೀನಿ ಇರು. ಹೋಗಿ ಫ್ರೆಶ್ ಆಗ್ ಬಾ, ಊಟ ರೆಡಿ ಮಾಡ್ತೀನಿ. ಹಾ, ಹೇಳಿ. ರೂಮ್ ಕ್ಲೀನ್ ಮಾಡ್ಬೇಕು, ನೀವು. ಅಯ್ಯೋ, ಬನ್ನಿ ಕ್ಲೀನ್ ಮಾಡಿ.
ಛೀ. ತಾನೇ ಹೀಗ್ ಮಾಡ್ಬೇಕಾಗ್ ಬಂದಿದೆ, ಸಂತೋಷ ಹುಡುಕ್ಬೇಕಾಗ್ ಬಂದಿದೆ. ಕೆಲ್ಸ ಅಂತ ಆಚೆ ಹೋಗ್ತಿದ್ಯಾ? ಫ್ರೆಂಡ್ ಇದ್ನಲ್ಲ, ಎಲ್ಲಿದ್ದಾನ ಅವನು? ಬಂದ, ಸಡನ್ ಆಗಿ ಕೆಲ್ಸ ಇದೆ ಅಂತ ಹೋದ. ಸರಿ ಬಿಡು, ನಾನು ಫೋನ್ ಮಾಡ್ತೀನಿ ಅವನಿಗೆ. ಏಯ್, ಈಗಿಂದೀಗ್ಲೇ ನನ್ ಮನೆ ಬಿಟ್ಟು ಹೋದ್ರೆ ನಿನ್ಗೆ ಒಳ್ಳೇದು. ಇನ್ಯಾವತ್ತೂ ನಮ್ ಮನೆಗ್ ಬರ್ಬೇಡ. ನನ್ ಗಂಡನ್ ಜೊತೆ ನಿನ್ ಜೀವನದಲ್ಲಿ ಇನ್ಯಾವತ್ತೂ ಮಾತಾಡ್ಬೇಡ. ನಾಚಿಕೆ ಆಗಲ್ವಾ ಹೀಗ್ ಮಾಡೋದಕ್ಕೆ? ಹೋಗು ಮನೆಯಿಂದ ಈಗ್ಲೇ. ಸರಿ ಛೀ.